ಹರೇ ಕೃಷ್ಣ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಶುರು ಮಾಡಿದ್ದೀನಿ. ಇದೊಂದು ಸುಮ್ಮನೆ ಶಾರ್ಟ್ಸ್ ಅಷ್ಟೇ. ಹೊಸ ಮನೆಗೆ ಹೋಗಿದ್ವಲ್ಲ, ಇವತ್ತು ಸಾಟರ್ಡೆ ಪೂಜೆ ಮಾಡ್ಕೊಂಡಿದ್ದೆ. ಸುಮ್ಮನೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ರಂಗೋಲಿ ಹಾಕ್ಕೊಳ್ಳೋದಕ್ಕೆ. ಹೊಸ ವರ್ಷ ಬರ್ತಿದೆ, 2025 ಮುಗೀತಾ ಇದೆ, 2026 ಬರುತ್ತೆ. ಅಫ್ಕೋರ್ಸ್ ಹಿಂದೂಗಳಿಗೆಲ್ಲ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ. ಆದರೂ ಎಲ್ಲರೂ ಆಚರಣೆ ಮಾಡ್ತಾರೆ ಅಂತ ನಾವು ಆಚರಣೆ ಮಾಡಬೇಕು. ಹಳೆಯದನ್ನೆಲ್ಲ ಮರೆತು ಹೊಸದಕ್ಕೆ ಹೋಗಬೇಕು. ಹಾಗೆ ನನ್ನ ಬರ್ಡೇ ಕೂಡ ಏನೋ ಒಂಥರ ಎಕ್ಸೈಟ್ಮೆಂಟು. ಆದರೆ ತುಂಬ ವರ್ಷಗಳ ಹಿಂದೆ ಇದ್ದಿದ್ದು ಎಕ್ಸೈಟ್ಮೆಂಟ್ ಇಲ್ಲ. ಈಗ ವಯಸ್ಸಾಗ್ತಿದೆ ಅನ್ನೋದೊಂದು ಚೂರು ಫೀಲ್ ಆಗುತ್ತೆ. ಅದೇ ಬರ್ಡೇ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬು, ಖುಷಿ ಇರುತ್ತೆ. ಎಲ್ಲರೂ ಗಿಫ್ಟ್ ಕೊಡ್ತಾರೆ, ವಿಶ್ ಮಾಡ್ತಾರೆ ಅಂತ. ನೋಡೋಣ. ಇದು ನನ್ನ ಮಗ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ತಂದುಕೊಟ್ಟಿದ್ದು ಸ್ವಾಮಿ ಫೋಟೋ. ಚೆನ್ನಾಗಿದೆ ಅಲ್ವಾ? ಅಲ್ಲಿ ಆ ಮನೆಗೆ ತಂದುಕೊಡ್ತಿದ್ದ, ಬಟ್ ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ತಂದುಕೊಟ್ಟ. ಕಾಫಿ ಮಾಡ್ಕೋತಾ ಇದ್ದೆ. ಇವತ್ತು 8:30ಗೆ ಹೋಗಬೇಕಿತ್ತು, ನಾನು 8 ಗಂಟೆಗೆ ಹೋಗಬೇಕಿತ್ತು. ಹಾಗಾಗಿ ಅಲ್ಲೇ ಹೋಗಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೆ. ಕಾಫಿ ಮಾಡ್ಕೊಂಡು ಫ್ಲಾಸ್ಕ್ ಹಾಕ್ಕೊಂಡು ತೊಗೊಂಡೋಗಿ ಅಲ್ಲೇ ಕುಡ್ಕೋತೀನಿ. ಬೇಗ ಎದ್ದು ಸ್ನಾನ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ಈ ನಡುವೆ ಮಾಡೋಕ್ಕೆ ಆಗ್ತಿಲ್ಲ. ಶನಿವಾರ ಒಂದಿನ ಮಾರ್ನಿಂಗ್ ಡ್ಯೂಟಿಗೆ ಹೋಗೋದ್ರಿಂದ ಮಾತ್ರ ಪೂಜೆ ಮಾಡ್ಕೋತೀನಿ ಅಷ್ಟೇ. ತುಂಬ ಥಂಡಿ ಇದ್ದಿದ್ದ ಕಾರಣ ಜರ್ಕಿನ್ ಹಾಕ್ಕೊಂಡಿದ್ದೆ. ಗಂಧ ಇಟ್ಕೊಂಡ್ರೆ ಏನೋ ಒಂಥರ ನನಗೆ ಖುಷಿ ಆಗುತ್ತೆ, ಮುಖದಲ್ಲಿ ಕಳೆನೂ ಬರುತ್ತೆ. ಇದೊಂದು ಸಿಂಪಲ್ ವ್ಲಾಗು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.